ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 28. ಸರಸ್ವತಿಯವರು ತುಂಬ ಯೋಚನೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬಂದರು. ಪ್ರಾರ್ಥನಾಳಿಗೆ ಕರೆ ಮಾಡಿದವರು, ಹಲೋ ಪ್ರಾರ್ಥನಾ ಎಂದಾಗ, ಅಮ್ಮ ಸಾರಿಮ್ಮ, ನಾನು ಹಾಗೆ ಬರಬಾರ್ದಿತ್ತು ಎಂದಳು ಮುಜುಗರದಿಂದ. ಪರವಾಗಿಲ್ಲ ಪುಟ, ಅದರಿಂದಲೇ ಅಲ್ವಾ ನನಗೆಲ್ಲ ವಿಷಯ ಗೊತ್ತಾಗಿದ್ದು ಎಂದಾಗ, ಏನು ಹೇಳ್ತಿದ್ದೀರಾ ಅಮ್ಮ ಎಂದು ಅಚ್ಚರಿಯಿಂದ ಕೇಳಿದವಳಿಗೆ, ಹೌದಮ್ಮ ಪ್ರಾರ್ಥನಾ, ನಿನ್ನೆ ನೀನು ಹತ್ರ ಮಾತನಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಆಮೇಲೆ ಅವನೇ ನನ್ನ ಹತ್ರ ಎಲ್ಲ ವಿಷಯ ಹೇಳ್ದ ಎಂದರು. ಅಮ್ಮ ಐ ಆಮ್ ಸಾರಿಮ್ಮ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಖಂಡಿತ ಇಲ್ಲ. ನನ್ನ ಮಗನ ಮನಸ್ಸಲ್ಲಿ ಏನಿದೆ ಅಂತ ತಿಳಿತಲ್ವಾ, ಅಷ್ಟೇ ಸಾಕು. ಅದು ಸಾಧ್ಯವಾಗಿತ್ತು ನಿನ್ನಿಂದಲೇ. ಥ್ಯಾಂಕ್ ಯು ಮಗಳೇ ಎಂದರು. ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಗೊತ್ತಾಯ್ತಲ್ಲ, ಈಗ ಸಮಾಧಾನ ಆಯಿತು. ಪ್ರಾರ್ಥನಾ, ನಾನು ನಿಮಗೆ ಕಾಲ್ ಮಾಡಿದ್ದು ಯಾಕಂದರೆ ಶ್ರೀಯಾ ನಿನ್ನ ಫ್ರೆಂಡ್ ಅಲ್ವಾ, ನನಗೆ ಅವಳ ಡೀಟೇಲ್ಸ್ ಬೇಕಿತ್ತು. ಮನೆ ಅಡ್ರೆಸ್ ಏನಾದರೂ ಗೊತ್ತಿದ್ರೆ ಹೇಳಮ್ಮ. ಮನೆ ಅಡ್ರೆಸ್ ಏನೋ ಗೊತ್ತು, ಆದರೆ ನಿಮ್ಮ ಪ್ಲ್ಯಾನ್ ಏನು? ನೇರ ಮನೆಗೆ ಹೋಗಿ ಮಾತಾಡ್ತೀರಾ? ಹೌದು, ಅವಳ ಮನೆಯವರ ಜೊತೆ ಮಾತಾಡಿ ನೋಡ್ತೇನೆ. ನನಗೂ ಅದೇ ಒಳ್ಳೆಯದು ಅನಿಸ್ತಿದೆ ಅಮ್ಮ ಎಂದವಳು ಶ್ರೀಯಾಳ ಮನೆಯ ವಿಳಾಸವನ್ನು ನೀಡಿದಳು. ತುಂಬ ಥ್ಯಾಂಕ್ಸ್ ಕಣಮ್ಮ, ಇನ್ನೊಮ್ಮೆ ಫ್ರೀ ಇರುವಾಗ ಮನೆಗೆ ಬಾ. ಸರಿ, ಬಾಯ್ ಅಮ್ಮ. ಬಾಯ್ ಪುಟ ಎಂದವರು ಕರೆ ಸ್ಥಗಿತಗೊಳಿಸಿದರು. ಭಾನುವಾರದಂದು ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಎಂದುಕೊಂಡು ಅಂದು ಶ್ರೀಯಾಳ ಮನೆಗೆ ಹೋಗಲು ನಿರ್ಧರಿಸಿದರು. ಮುರಳಿಯವರು ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದರು. ಮೃದುಲಾರವರು ಅಡುಗೆ ಕೋಣೆಯಲ್ಲಿ ತಮ್ಮ ಕೆಲಸ ಮಾಡುವುದರಲ್ಲಿ ವ್ಯಸ್ತರಾಗಿದ್ದರು. ಆಗ ಮನೆಯ ಕರೆಗಂಟೆಯ ಸದ್ದಾಯಿತು. ಅದನ್ನು ಕೇಳುತ್ತಲೇ ಮುರಳಿಯವರು, ಮೃದುಲಾ ಯಾರೋ ಬಂದಿದ್ದಾರೆ, ಯಾರಂತ ನೋಡು ಎಂದರು. ಬಂದೇರಿ ಎಂದವರು ಗ್ಯಾಸ್ ಆಫ್ ಮಾಡಿ ಕೈ ಒರೆಸುತ್ತಲೇ ಬಂದು ಬಾಗಿಲು ತೆರೆಯಲು ಸರಸ್ವತಿಯವರು ಮುಂದೆ ನಿಂತಿದ್ದನ್ನು ಕಂಡು ಸಂತೋಷ ಮಿಶ್ರಿತ ಆಶ್ಚರ್ಯದಿಂದ, ಅರೆ ಸರಸ್ವತಿ ಟೀಚರ್ ನೀವಾ ಎಂದವರು, ಬನ್ನಿ ಒಳಗೆ ಎಂದರು. ಅವರು ಒಳಗೆ ಬಂದಾಗ ಅವರಿಗೆ ಕೂರಲು ಹೇಳಿ, ಇವರು ನನ್ನ ಗಂಡ ಎಂದು ಮುರಳಿಯವರನ್ನು ಪರಿಚಯಿಸಿ, ರೀ ಇವರು ಸರಸ್ವತಿ ಟೀಚರ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ಲ, ನನ್ನ ಒಬ್ಬ ಒಳ್ಳೆ ಸ್ನೇಹಿತೆ ಎಂದು ಮುರಳಿಯವರಿಗೂ ಸರಸ್ವತಿಯವರನ್ನು ಪರಿಚಯಿಸಿದರು. ಮುರಳಿಯವರು ಮುಗುಳ್ನಗೆ ಬಿರುತ್ತಾ ನಮಸ್ಕಾರ ಎಂದಾಗ ಅವರು ಪ್ರತಿಯಾಗಿ ನಮಸ್ಕಾರ ಎಂದರು. ನೀವು ಮಾತಾಡ್ತಾ ಇರಿ, ನಾನೀಗ ಬಂದೆ ಎಂದ ಮೃದುಲಾರವರು ಅಡುಗೆ ಕೋಣೆಯತ್ತ ಹೋದರು. ಮೃದುಲಾರವರು ಯಾವತ್ತೂ ತನ್ನ ಮನೆಯ ಪರಿಸ್ಥಿತಿಯನ್ನು ಸರಸ್ವತಿಯವರಲ್ಲಿ ಹೇಳಿರಲಿಲ್ಲ. ಅವರ ಗಂಡನ ಸ್ಥಿತಿ ಹೇಗಿದ್ದರೂ ಆ ದುಃಖವನ್ನು ತೋರ್ಪಡಿಸದೆ ಯಾವಾಗಲೂ ನಗುನಗುತ್ತಾ ಲವಲವಿಕೆಯಿಂದ ಇರುವ ಮಕ್ಕಳ ಪ್ರೀತಿಯ ಮೃದುಲಾ ಟೀಚರ್ ಬಗ್ಗೆ ಅವರಿಗೆ ಅಭಿಮಾನ ಮೂಡಿತು. ಈ ಮನೆಯ ಹೆಣ್ಣು ತನ್ನ ಮಗನ ಮನ ಹಾಗೂ ತಮ್ಮ ಮನೆ ಬೆಳಗುವಂತಾದರೆ ತಮಗೆ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ಇರಬಹುದು ಎಂದು ಮನದಲ್ಲಿ ಅಂದುಕೊಂಡರು. ಮತ್ತೆ ಹೇಗಿದ್ದೀರಿ ಟೀಚರ್ ಎಂದು ಮುರಳಿಯವರು ಕೇಳಿದಾಗ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಎಂದು ಮರುಪ್ರಶ್ನಿಸಿದಾಗ, ಚೆನ್ನಾಗಿದ್ದೇನೆ ಎಂದರು ಮುರಳಿಯವರು. ಅಷ್ಟರಲ್ಲಿ ಕಾಫಿ ತಿಂಡಿ ಸಮೇತ ಹಾಜರಾದರು ಮೃದುಲಾರವರು. ತಗೊಳ್ಳಿ ಟೀಚರ್ ಎಂದಾಗ, ಅಯ್ಯೋ ಸುಮ್ಮನೆ ಯಾಕೆ ತೊಂದರೆ ತಗೊಂಡ್ರಿ, ನಾನು ಈಗ ತಾನೇ ಮನೆಯಿಂದ ಕಾಫಿ ಕುಡಿದು ಬಂದೆ ಎಂದರು ಮುಜುಗರದಿಂದ. ನೀವು ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿದ್ದೀರಾ, ನೀವು ಇಲ್ಲಿಂದ ಏನು ತಿನ್ನದೆ ಹೋದರೆ ನಮಗೆ ಬೇಜಾರಾಗುತ್ತೆ ಎಂದರು ಮುರಳಿಯವರು. ಹೌದು ಟೀಚರ್ ಎಂದು ಪತಿಯ ಮಾತನ್ನು ಅನುಮೋದಿಸಿದರು ಮೃದುಲಾರವರು. ಅವರಿಬ್ಬರಿಗೂ ನೋವಾಗಬಾರದೆಂದು ಸರಸ್ವತಿಯವರು ತಿಂಡಿ ತಿಂದರು. ತದನಂತರ, ಎಲ್ಲಿ ನಿಮ್ಮ ಮಕ್ಕಳು, ಯಾರು ಕಾಣಿಸ್ತಾನೇ ಇಲ್ಲ ಎಂದವರು ತಾವು ತಂದ ಹಣ್ಣುಗಳನ್ನು ಮೃದುಲಾರವರಿಗೆ ಕೊಡುತ್ತಾ, ಇದು ಮಕ್ಕಳಿಗೆ ಕೊಡಿ ಎಂದರು. ಮಕ್ಕಳು ಇಲ್ಲಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ ಎಂದವರು, ಇದೆಲ್ಲ ಯಾಕೆ ಎಂದರು ಸಂಕೋಚದಿಂದ. ನಾನು ಮಕ್ಕಳಿಗೋಸ್ಕರ ತಂದೆ, ನೀವು ತಗೊಳ್ಳಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ ಎಂದರು. ಮೃದುಲಾರವರು ಬೇರೆ ದಾರಿ ಕಾಣದೆ ಅವರು ಕೊಟ್ಟ ಹಣ್ಣುಗಳನ್ನು ಒಳಗಿಟ್ಟು ಬಂದರು. ಸರಸ್ವತಿಯವರು ಮೃದುಲಾರವರ ಹಾಗೂ ಮುರಳಿಯವರ ಮುಖವನ್ನೊಮ್ಮೆ ನೋಡಿದವರು, ನಾನಿಲ್ಲಿ ಬಂದಿದ್ದಕ್ಕೆ ಕಾರಣ ಏನು ಅಂದರೆ ನಿಮ್ಮಿಬ್ಬರ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ಎಂದರು. ಪತಿಯ ಮುಖವನ್ನೊಮ್ಮೆ ನೋಡಿದ ಮೃದುಲಾರವರು, ಅದೇನಂತ ಹೇಳಿ ಟೀಚರ್ ಎಂದರು. ಅದು ನಿಮ್ಮ ಹಿರಿಯ ಮಗಳು ಶ್ರೀಯಾಳನ್ನು ನನ್ನ ಮಗ ಶ್ಯಾಮ್ಗೆ ಮದುವೆ ಮಾಡಿಕೊಡ್ತೀರಾ ಎಂದು ಕೇಳಿಯೇ ಬಿಟ್ಟರು. ಅದನ್ನು ಕೇಳಿದೊಡನೆ ಮೃದುಲಾರವರು ಹಾಗೂ ಮುರಳಿಯವರು ಒಂದು ಕ್ಷಣ ಸ್ತಬ್ಧರಾದರು. ಅವರಿಬ್ಬರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದ ಕಾರಣ ಸರಸ್ವತಿಯವರು, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ, ನಾನು ತುಂಬ ದಿನದಿಂದ ನನ್ನ ಮಗನಿಗೋಸ್ಕರ ಹೆಣ್ಣು ನೋಡ್ತಾ ಇದ್ದೆ, ಆದರೆ
ನಮ್ಮ ಮನಸ್ಸಿಗೆ ಹಿಡಿಸುವ ಹೆಣ್ಣು ಸಿಗಲಿಲ್ಲ. ಆದರೆ ನಿಮ್ಮ ಮಗಳನ್ನು ನೋಡಿದ ಮೇಲೆ ನನಗೆ ಯಾಕೋ ಅವಳೇ ನನ್ನ ಸೊಸೆಯಾಗಬೇಕು ಅನಿಸಿತು. ನನ್ನ ಮಗನನ್ನು ಕೇಳಿದಾಗ ಅವನು ನನ್ನ ಮಾತನ್ನು ವಿರೋಧಿಸಲಿಲ್ಲ. ಅವನು ಶ್ರೇಯಾಳನ್ನು ನೋಡಿಲ್ಲ, ಆದರೂ ಒಪ್ಪಿಗೆ ಸೂಚಿಸಿದ. ನಮಗೆ ವರದಕ್ಷಿಣೆಯೆಲ್ಲ ಏನೂ ಬೇಡ, ನಿಮ್ಮ ಮಗಳನ್ನು ನನ್ನ ಮಗನಿಗೆ ದಾರಿ ಎರೆದು ಕೊಟ್ಟರೆ ಅಷ್ಟೇ ಸಾಕು. ಹಾಗಂತ ನಾನು ಒತ್ತಾಯ ಮಾಡಲ್ಲ. ಆದರೂ ನೀವು ಒಪ್ಪಿಗೆ ಸೂಚಿಸಿದರೆ ನನಗೂ ಖುಷಿನೇ. ನಾನೊಬ್ಳು ಹಾರ್ಟ್ ಪೇಷಂಟ್. ನಾನು ಬದುಕಿರುವಾಗಲೇ ನನ್ನ ಮಗನನ್ನು ಅವನ ಹೆಂಡತಿ ಜೊತೆ ಖುಷಿಯಾಗಿರುವುದನ್ನು ನೋಡುವ ಆಸೆ ಅಷ್ಟೆ ಎಂದರು ಭಾವುಕರಾಗಿ. ಟೀಚರ್, ನೀವು ಸಡನ್ನಾಗಿ ಬಂದು ಹೀಗೆ ಹೇಳಿದರೆ ನಮಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಎಂದು ಮೃದುಲಾರವರು ಹೇಳಿದಾಗ, ಇಂಥ ಒಳ್ಳೆ ಸಂಬಂಧ ನಮ್ಮ ಮಗಳಿಗೆ ಸಿಕ್ಕಿದರೆ ಅದು ನಮ್ಮ ಪುಣ್ಯ. ಆದರೆ ಎಂದ ಮುರಳಿಯವರು ಮೃದುಲಾರವರ ಮುಖ ನೋಡಿದಾಗ ಅರ್ಥವಾಯಿತು ಎಂಬಂತೆ ತಲೆಯಾಡಿಸಿದವರು ತಮ್ಮ ಮಗಳ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದರು. ಎಲ್ಲ ಕೇಳಿದ ಬಳಿಕ ಸರಸ್ವತಿಯವರು, ನನಗೇನು ಸಮಸ್ಯೆ ಇಲ್ಲ, ಅವಳು ಅವಳ ಬಿಸ್ನೆಸ್ ಕೂಡ ಕಂಟಿನ್ಯೂ ಮಾಡಲಿ. ಹಾಗೆ ನಿಮ್ಮನ್ನು ಈಗ ಹೇಗೆ ನೋಡ್ಕೊಳ್ತಿದ್ದಾಳೋ ಹಾಗೆ ನೋಡ್ಕೊಳ್ಳಿ, ಅದರಲ್ಲಿ ನಮಗೇನು ತೊಂದರೆ ಇಲ್ಲ ಎಂದರು. ಅವರ ಮಾತನ್ನು ಕೇಳಿದ ಮೃದುಲಾರವರಿಗೂ ಮುರಳಿಯವರಿಗೂ ಅಮೃತ ಸವಿದಂತಾಯಿತು. ಇಂಥ ಸಂಬಂಧ ತನ್ನ ಮಗಳಿಗೆ ಸಿಕ್ಕಿತು ಅವಳ ಸೌಭಾಗ್ಯವೇ ಸರಿ ಎಂದುಕೊಂಡವರು, ಆದರೂ ಒಂದು ಮಾತು ಚಿನ್ನೂನ ಕೇಳಬೇಕು ಎಂದು ಮುರಳಿಯವರು ಹೇಳಿದಾಗ, ನಮ್ಮ ಮಾತನ್ನು ನಮ್ಮ ಮಗಳು ಮೀರುವುದಿಲ್ಲ, ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ ಎಂದು ಬಿಟ್ಟರು ಮೃದುಲಾರವರು. ಮುರಳಿಯವರಿಗೆ ಶ್ರೇಯಾಳನ್ನು ಕೇಳದೆ ನಿರ್ಧಾರ ತೆಗೆದುಕೊಂಡದ್ದು ಯಾಕೋ ಇಷ್ಟವಾಗಲಿಲ್ಲ. ಹಾಗಾದರೆ ಮುಂದಿನ ವಾರ ನಾನು ನನ್ನ ಮಗನನ್ನು ಕರ್ಕೊಂಡು ಬರ್ತೇನೆ, ಹೆಣ್ಣೋಡೋ ಶಾಸ್ತ್ರವನ್ನು ಮುಗಿಸಿಬಿಡೋಣ ಎಂದ ಸರಸ್ವತಿಯವರ ಮಾತಿಗೆ ಸರಿ ಎಂದರು ಮೃದುಲಾರವರು. ಹಾಗಾದರೆ ನಾನು ಬರ್ತೇನೆ ಟೀಚರ್, ನಾಳೆ ಶಾಲೆಯಲ್ಲಿ ಸಿಗೋಣ, ಬಾಯ್ ಎಂದವರು ಅಲ್ಲಿಂದ ಹೊರಟರು. ಮೃದುಲಾ, ನಮ್ಮ ಚಿನ್ನೂನ ಒಂದು ಮಾತು ಕೇಳದೆ ನಾವು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಎಂದರು ಆತಂಕದಿಂದ. ನಿಮಗೆ ನಾನು ಸ್ವಾತಿ ಥರ ಕಾಣ್ಬೋದು, ಆದರೆ ಒಬ್ಳು ತಾಯಿಯಾಗಿ ನಾನು ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತಿಲ್ಲ ರೀ. ನನ್ನ ಮಗಳ ಜೀವನ ಚೆನ್ನಾಗಿರಬೇಕು, ಅದಕ್ಕೆ ಆ ದೇವರೇ ನಮಗೆ ದಾರಿ ತೋರಿಸಿದ್ದಾನೆ ಅಂದ್ಕೊಳ್ಳಿ ಎಂದವರು ಅಡುಗೆ ಕೋಣೆಯತ್ತ ಹೋದರು. ಮೃದುಲಾ ಹೇಳೋದು ಸರಿಯೇ, ಆದರೂ ಚಿನ್ನೂಗೆ ಈ ವಿಷಯ ಗೊತ್ತಾದರೆ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ಅಂತ ನೆನೆದ್ರೇನೆ ಆತಂಕ ಆಗ್ತಿದೆ ಎಂದು ಮನದಲ್ಲಿ ಅಂದುಕೊಂಡು ನಿಟ್ಟುಸಿರು ಬಿಟ್ಟರು ಮುರಳಿಯವರು. ಅಷ್ಟರಲ್ಲಿ ಮತ್ತೊಮ್ಮೆ ಮನೆಯ ಕರೆಗಂಟೆ ಬಾರಿಸಿದ ಸದ್ದಾಯಿತು. ಮೃದುಲಾ, ಮಕ್ಕಳು ಬಂದರು ಅನಿಸುತ್ತೆ ಎಂದರು ಮುರಳಿಯವರು. ಮುಂದುವರಿಯುವುದು.